ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಯ್ಯೋ ಅಪ್ಪಯ್ಯ, ನಾವೆಲ್ಲ ನೋಡಿದ್ವಿ. ಅವನೇ ತಾನೇ ನೀನ್ ಮದ್ವೆ ಆಗೋನು. ಸುಮ್ನಿದ್ರೆ ಯಾರ ಕೇಳಿಸ್ಕೊಂಡ್ರೆ ಅಮ್ಮ್ಯಾಕ್ ಮನೆ ಗಂಟ ಸುದ್ದಿ ಮುಟ್ತೈತೆ. ಏ ಪದ್ಮಿನಿ, ಯಾರೇ ಅವನು? ನಿನ್ ಕೈಗೆ ಹೂವ ಬೇರೆ ಕೊಡ್ತಾ ಇದ್ದ, ಎಷ್ಟು ಮುದ್ದಾಗಿದ್ದಾನೆ. ಇವನೇನಾ ನಿನ್ ಮದ್ವೆ ಆಗೋ ಹುಡ್ಗ? ಅವ್ರು ಯಾರಂತಾನೆ ನಂಗೆ ಗೊತ್ತಿಲ್ಲ. ಸುಮ್ಕೆ ನೀವೆಲ್ಲ ಕ್ಲಾಸಿಗೆ ನಡೀರಿ. ಹೇಗ್ ಗೊತ್ತಿಲ್ವಾ? ಏ ಬರ್ರೆ, ಇಲ್ಲೇ ಎಲ್ಲ ಇರ್ತಾನೆ, ಲೈನ್ ಹೊಡಿಯೋಣ. ಹಂಗೆಲ್ಲ ಮಾಡಿದ್ರೆ ಸರಿ ಇರಕ್ಕಿಲ್ಲ. ನೀವ್ ಸುಮ್ನೆ ಕ್ಲಾಸ್ಗೆ ಹೋದ್ರೆ ಸರಿ. ಈಗ ಯಾಕೆ ಅವ್ನ್ ನಿನ್ ಮದ್ವೆ ಆಗೋನು ಅಂತ ಬಾಯ್ ಬಿಡ್ತಿಲ್ಲ ನೀನು? ಅಯ್ಯೋ ಸುಮ್ಕಿರೆ, ಇವ್ರಿಗೇನಾದ್ರೂ ಹೇಳಿದ್ರೆ ಊರೆಲ್ಲ ಟಾಮ್ ಟಾಮ್ ಮಾಡ್ತಾರೆ. ಅಮ್ಯಾಕೆ ನಮ್ಮ ಅಪ್ಪಂಗ್ ಕೋಪ ಬರ್ತದೆ. ನಮ್ಮ ಅಪ್ಪ ಇವಂಗೆ ಮದ್ವೆಗಿಂತ ಮುಂಚೆ ಹಿಂಗೆಲ್ಲ ಮೀಟ್ ಆಗೋದ್ ಇಷ್ಟ ಆಗಕ್ಕಿಲ್ಲ ಕಣ್ರೆ. ಸರಿ ಸರಿ, ಬಾ ಹಾಗಾದ್ರೆ. ಮೊನ್ನೆ ನೀವ್ ಚೀಲ ತರಕಾರಿ ಕಳ್ಸಿದ್ರಲ್ಲ, ಅದನ್ನ ನಮ್ಮ ಮನೆ ಕೆಲ್ಸದವ್ರು ನೋಡಿ ಖುಷಿ ಪಟ್ಟು ಅವ್ರ ಮನೆಗ್ ತಗೊಂಡ್ ಹೋದ್ರು. ಆಕ್ಚುಲಿ ಈ ಕೆಲ್ಸನ ಯಾರಾದ್ರೂ ಲೋಕಲ್ ಎಲೆಕ್ಟ್ರಿಷಿಯನ್ ಕರ್ಸಿ ಮಾಡ್ಸೋಣ ಅಂದ್ರೆ ಇಂಥ ಚಿಲ್ಲರೆ ಕೆಲ್ಸನೆಲ್ಲ ಅವ್ರು ಬಂದ್ ಮಾಡಲ್ಲ. ಆನ್ಲೈನ್ ಬುಕ್ ಮಾಡ್ತಾ ಇದೀವಿ, ಯಾಕೋ ಕ್ಯಾನ್ಸಲ್ ಆಗ್ತಾ ಇದೆ. ಸದ್ಯ ನಮ್ ಪುಣ್ಯಕ್ಕೆ ನೀವು ಬಂದ್ರಿ. ಏನೇ ಆಗ್ಲಿ, ಇವರಿಂದ ನಮ್ಗೆ ಆಗ್ತಿರೋ ದೊಡ್ಡ ಅನುಕೂಲ ಅಂದ್ರೆ ಇದೆ ಅಲ್ವಾ? ಇದೊಂದು ಅಡ್ಗೆನ ನೀನ ಏನು ಅಂತ ಈ ಮನೆ ಸೊಸೆ ಮಾಡ್ಕೊಂಡ್ವೋ ಏನೋ. ನೆಟ್ಟಿಗೆ ಒಂದ್ ಅಡ್ಗೆ ಮಾಡಿ ಬೇಸಾಕಕ್ಕಾಗಲ್ವಾ ನಿನ್ಗೆ? ಲುಕ್, ಸರಿಯಾಗಿ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಾ. ಹೋಗು ಅಂತ ಹೇಳ್ತಾನೆ. ತೊಳಿ ಬೇಗ. ಕೈಯೆಲ್ಲ ತುಂಬಾ ನೋವತ್ತೆ. ಏನೋ ಏನ್ ಮಹಾನ್ ಕೆಲ್ಸ ಮಾಡಿದ್ಯಾ ಅಂತ ನಿನಗೆ ಕೈ ನೋವು ಬರುತ್ತೆ? ಮಗಳು ಮದ್ವೆ ಮಾಡ್ಕೊಡೋ ಯೋಗ್ಯತೆ ಇಲ್ದಿರೋ ಜುಜ್ಬಿ ಎಲೆಕ್ಟ್ರಿಷಿಯನ್ ಮಗಳು ನೀನು. ನಮ್ ಹತ್ರನೇ ಕೈ ನೋವು ಅಂತ್ಯಾ? ಲುಕ್ ಪದ್ಮಿನಿ, ಇಷ್ಟೇ ಕೆಲ್ಸ ಅಲ್ಲ, ಇಡೀ ಮನೆನೇ ಕ್ಲೀನ್ ಮಾಡ್ಬೇಕು. ಮಾರ್ಕೆಟ್ಗೆ ಹೋಗಿ ತರಕಾರಿ ತರಬೇಕು. ಮುಗ್ಸು ಬೇಗ. ಬಿಗ್ರೆ, ಎಲ್ಲಿದೆ ನಿಮ್ ಗಮನ? ರಿಪೇರಿ ಆಯ್ತಾ? ಆಗ್ತೈತೆ. ಈಗ ನೋಡಿ, ಶಾಕ್ ಬರ್ತಾ ಇಲ್ಲ. ವಾವ್, ಥ್ಯಾಂಕ್ ಯು ಸೋ ಮಚ್. ನೀವಾಗಿದ್ದಕ್ಕೆ ನೀವೇನೋ ಅನ್ಕೊಳ್ದೇನೆ ಕೆಲಸ ಮಾಡ್ಕೊಟ್ರಿ. ಅಯ್ಯೋ ಚಂಚಲ, ಇವ್ರ ಕೆಲ್ಸನೇ ಇದಲ್ವಾ? ಬೇಕಿದ್ರೆ
ಇವ್ರ ಮಗಳ ಮದ್ವೆಗೆ ಎಲೆಕ್ಟ್ರಿಷಿಯನ್ ಆಗಿ ಇವ್ರನ್ನೇ ಬುಕ್ ಮಾಡ್ಬೋದು. ಮಗಳ ಮದ್ವೆ ಅಂತ ಸಂಭ್ರಮದಿಂದ ಎಲ್ಲ ಕೆಲಸನೂ ಮಾಡ್ಬಿಡ್ತಾರೆ. ಅಲ್ವಾ ಬಿಗ್ರೆ? ಕೈ ತೊಳ್ಕೋಬೇಕು. ಆ ಕಡೆ ಬಾತ್ರೂಮ್ ಇದೆ. ಆಂಟಿ, ನಿಮ್ಗೆ ಈ ಮನೆ ತುಂಬಾ ಇಷ್ಟ ಆಯ್ತು ಅನ್ಸುತ್ತಲ್ಲ? ಅದಕ್ಕೆ ಈ ವಾರದಲ್ಲೇ 2ನೇ ಸಲ ಬರ್ತಾ ಇದ್ದೀರಾ? ಮದ್ವೆಗ್ ಮುಂಚೆನೆ ಹೀಗೆ, ಇನ್ ಮದ್ವೆ ಆದ್ಮೇಲೆ ಮಗಳನ್ನ ಮದ್ವೆ ಮಾಡಿಕೊಟ್ಟಿದೀವಿ ಅಂತ ಎಷ್ಟೊತ್ತಾದ್ರೂ ಇಲ್ಲೇ ಇರ್ತಾರೆ. ಇಲ್ಲ, ನಾವು ಅಮ್ಮ ಜೊತೆ ಮಾತಾಡೋಣ ಅಂತ ಬಂದ್ವು. ಪರವಾಗಿಲ್ಲ ಬಿಡಿ. ಛೇ, ಹೊರಟೋದ್ರು ಅನ್ಸುತ್ತೆ ಪಾಪ. ನೀನ್ ಈ ಬೊಕೆನ ತಗೊಳ್ದೇ ಇದ್ರೆ ನಾ ಹೋಗೋದೇ ಇಲ್ಲ. ನೋಡಿ, ನೀವು ರಿಜೆಕ್ಟ್ ಮಾಡಿದ್ರಿ ಅಂತ ಪಾಪ ಹೂವೆಲ್ಲ ಬಾಡೋ ಹೋಗಿದೆ. ತಾನೇ ನಾನೇ 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 ತಾನೇ ನಾನೇ 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 ತಾನೇ ನಾನೇ ನಾನೇ ನಾನೇ. ನನ್ನ ಹಾರ್ಟು ಬಾಡೋಗಿದೆ. ಸರಿ, ಈಗ ನೀವು ಇದನ್ನ ತಗೋತಿರೋ ಇಲ್ಲ ಇಲ್ಲೇ ಕುತ್ಕೊಂಡ್ಬಿಡ್ಲೋ? ಬೇಡ ಬೇಡ, ಇದ್ಯೋನ್ರಿ, ತಲೆ ಒದ್ದೆ ಆಗ್ಬಿಟ್ಟದೆ. ಅದು ನಾಳನ್ನ ಹೆಂಗ್ ತಿರ್ಸ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಮೇಲ್ಗಡೆಯಿಂದ ರಪ್ ಅಂತ ನೀರು ಬಂದ್ಬಿಡ್ತು. ಅಯ್ಯೋ ಅಂಕಲ್, ಏನ್ ಅಂಕಲ್ ಇದು? ಚಿಕ್ಕ ಮಕ್ಳಿಗೆ ಗೊತ್ತಾಗೋ ವಿಷಯ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ? ಇಷ್ಟು ದೊಡ್ಡ ಮನೆ ಸಂಬಂಧ ಬೆಳೆಸ್ತಾ ಇದ್ದೀರಲ್ಲ, ಇದೆಲ್ಲ ಕಲ್ತ್ಕೋಬೇಕಲ್ವಾ? ಚಂಚಲ ಪಾಪ, ನೀನ್ ಹೋಗಿ ಟವಲ್ ತಂದ್ಕೊಡು. ಓಕೆ. ಅಂಕಲ್, ಕ್ಯಾಚ್. ನಮಸ್ಕಾರ. 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 ನಮ್ಮ ಸ್ವೀಟ್ ಬಿಸ್ನೆಸ್ ಬಗ್ಗೆ ಒಂದು ಮೀಟಿಂಗ್ ಇತ್ತು, ನಿಮ್ಮನ್ನ ಕಾಯಿಸ್ಬೇಕು. ಕೂತ್ಕೊಳ್ಳಿ ಬಿಗ್ರೆ.
ಓ ಬೀಗ್ರು ಯಾವಾಗ ಬಂದ್ರಿ? ಈಗ ಒಂದ್ 10 ನಿಮಿಷ ಆತು. ಹೌದಾ, ನೀವು ಬಂದಿದ್ದೀರಾ ಅಂತ ನಂದನ್ ಗೊತ್ತಾದ್ರೆ ತುಂಬಾ ಖುಷಿ ಪಡ್ತಾನೆ. ನಂದನ್ ಅಮ್ಮ, ನಂದನ್ ಆಚೆ ಹೋಗಿದ್ದಾನೆ. ಹೇಳಿ ಭುಜಂಗ ಅವ್ರೆ, ಏನೋ ಮಾತಾಡ್ಬೇಕು ಅಂದ್ರಂತೆ. ನೀವು ಹಿಂಗೆ ಮಾಡೋದು ಸರಿನಾ ಅಮ್ಮಾಜಿ? ನೀವು ಹಿಂಗೆ ಮಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ನಾನು. ಯಾಕೆ ಒಂಥರ ಗಾಬರಿಲಿದ್ಯಾ? ಏನಿಲ್ಲ. ಕ್ಲಾಸ್ ಒಳಗೆ ನೀನ್ ಹೋಗ್ಬಿಟ್ರಿ? ನಾನು ಈ ಕ್ಲಾಸಿಗೆ ನ್ಯೂ ಅಡ್ಮಿಷನ್. ನೀವೆಲ್ಲ ನಂಗೆ ಫ್ರೆಂಡ್ಸ್ ಆಗ್ತೀರಾ ಅಲ್ವಾ? ನಮ್ಮ ಪದ್ಮಿನಿ ಕೋಪ ಮಾಡ್ಕೊಳಕಿಲ್ಲ ಅಂದ್ರೆ ನಿಮ್ ಜೊತೆ ಫ್ರೆಂಡ್ ಆಗಕ್ಕೆ ತೊಂದರೆ ಇಲ್ಲ ಅಲ್ವೇನೆ ಪದ್ಮಿನಿ? ಏನ್ರಿ ಪದ್ಮಿನಿ, ಇವರೆಲ್ಲ ನನ್ನ ಫ್ರೆಂಡ್ಸ್ ಆದ್ರೆ ನಿಮ್ಗೆ ಕೋಪ ಬರುತ್ತಾ? ಅಯ್ಯೋ ಏನಿದು, ಕ್ಲಾಸ್ ಒಳಗಡೆ ಎಲ್ಲ ಟೀಚರ್ ಬರೋ ಟೈಮ್ ಆಯ್ತು, ಮೊದಲು ಇಲ್ಲಿಂದ ಹೊರಡಿ. ನಾನು ಇಲ್ಲಿ ಬಂದಿರೋದು ಪಾಠ ಕೇಳಕ್ಕೆ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಸಿಟ್ ಡೌನ್. ಏನಾಯ್ತು ಭುಜಂಗ ಅವ್ರೆ? ನೀವು ಎಲ್ಲಾ ಶಾಸ್ತ್ರ ಸಂಪ್ರದಾಯಗಳನ್ನ ತಿಳ್ಕೊಂಡವ್ರು ಅಂತದ್ರಾಗೆ ನೀವೇ ಮದುವೆ ಬೆಂಗಳೂರಿನಾಗೆ ಅಂತ ತೀರ್ಮಾನ ಮಾಡಿಕೊಂಡು ನಮ್ಮನ್ನು ಕಡೆಗಣಿಸ್ತಾ ಇದ್ದೀರಲ್ಲ. ಕಡೆಗಣಿಸ್ತಿಲ್ಲ, ಎಲ್ಲಾ ರೀತಿಯಿಂದನೂ ಯೋಚನೆ ಮಾಡಿ ನಿರ್ಧಾರ ಮಾಡಿದ್ದೀನಿ. ಹೆಣ್ಣಿನ ಕಡೆಯವರು ಮದುವೆ ಮಾಡ್ಕೊಡೋದು ಪದ್ಧತಿ, ಅದು ಬಿಟ್ಬಿಡಿ. ನಮ್ಮ ಮಗಳು ಮದುವೆನ ನಮ್ಮೂರಾಗೆ ನಮ್ಮ ಮನೆಯಾಗೆ ಸಂದಾಗ ಮಾಡ್ಕೊಡ್ಬೇಕು, ನಮ್ಮ ಮನೆಯಿಂದಲೇ ಗಂಡಿನ ಮನೆಗೆ ನಮ್ಮ ಮಗಳು ಹೋಗ್ಬೇಕು ಅನ್ನೋದು ನನ್ನ ಕನಸು. ಅದನ್ನು ಬಿಟ್ಬಿಟ್ಟು ನೀವೇ ತೀರ್ಮಾನ ಮಾಡ್ಕೊಳ್ಳೋದು ನನ್ನ ಕಡೆಗಣಿಸ್ದಂಗೆ ತಾನೆ. ನಮಗೂ ಕೂಡ ನನ್ನ ಮೊಮ್ಮಗನ ಮದುವೆ ಹೀಗೆ ಆಗ್ಬೇಕು ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಇಷ್ಟಕ್ಕೂ ಮದುವೆ ತುಂಬಾ ಅದ್ದೂರಿಯಾಗಿ ನಡಿಬೇಕು, ನೆಂಟ್ರಿಸ್ಟ್ರೆಲ್ಲ ಬರಬೇಕು, ಅವನ್ನ ಹರಿಸ್ಬೇಕು ಅನ್ನೋ ಕನಸು ಅವ್ರ ತಾತಂದಾಗಿತ್ತು. ಮದುವೆ ನಾನು ಮಾಡ್ತೀನಿ ಅಮ್ಮಾಜಿ, ವಧು ಪ್ರವೇಶ ಅನ್ನೋದು ಆಮೇಲೆ, ರಿಸೆಪ್ಷನ್ ಎಲ್ಲ ಇಲ್ಲೇ ಅದ್ದೂರಿಯಾಗಿ ಮಾಡಿ. ನಾನು ಬೇಡ ಅನ್ನ. ಅದು ಹಾಗಾಗೋದಿಲ್ಲ ಭುಜಂಗ ಅವ್ರೆ, ನಮ್ಮ ನೆಂಟ್ರಿಸ್ಟ್ರೆಲ್ಲ ಇರೋದು ಇಲ್ಲೇನೆ. ನೀವು ದೂರದ ಹಳ್ಳಿಲಿ ಮದುವೆ ಇಟ್ಕೊಂಡ್ರೆ ಎಲ್ಲರೂ ಅಲ್ಲಿಗೆ ಬರೋದಕ್ಕಾಗತ್ತಾ? ಅದು ಅಲ್ಲದೆ ಬರೋರಿಗೆಲ್ಲ ನೀವು ವ್ಯವಸ್ಥೆ ಮಾಡೋದಕ್ಕೂ ತುಂಬಾ ಕಷ್ಟ ಆಗತ್ತೆ. ಹಾಗಾಗಿ ಮದುವೆ ಇಲ್ಲೇ ನಡೀಲಿ ಬಿಡಿ. ಇಲ್ಲ ಮಚ್ಚೆ, ಇದಕ್ಕೆ ನನಗೆ ಒಪ್ಪಿಗೆ ಇಲ್ಲ. ಸುಮ್ಮನೆ ಒಪ್ಕೊಳ್ಳಿ ಬೀಗ್ರೆ. ಅಮ್ಮಾಜಿ ನಿಮ್ ಬೀಗ್ರಾಗ್ ಸಿಕ್ಕಿರೋದು ನಿಮ್ ಪುಣ್ಯ. ಬೇರೆ ಯಾವ್ದಾದ್ರು ಗಂಡಿನ ಕಡೆಯವ್ರಾಗಿದ್ರೆ ನಾವೇನೇ ಮದ್ವೆ ಮಾಡ್ಕೊಳ್ತೀವಿ ಅಂತ ಖಂಡಿತ ಹೇಳ್ತಾ ಇರ್ಲಿಲ್ಲ.
ನಿಮ್ಮೇಲೆ ಹೊರೆ ಹೊರಿಸಿ ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ ಡಿಮ್ಯಾಂಡ್ ಮಾಡಿರೋರು. ಎಸ್, ಅಂಡ್ ನಮ್ಮ ಅಮ್ಮಾಜಿ ಮಾಡೋ ಗ್ರ್ಯಾಂಡ್ ಮದ್ವೆನ ನೋಡಿ ನಿಮ್ ಸಂಬಂಧಿಕರೆಲ್ಲ ಆಹಾ ಎಂಥ ಮದ್ವೆ, ಹಿಂದೆನೂ ನೋಡಿಲ್ಲ ಮುಂದೆನೂ ನೋಡಲ್ಲ ಅಂತ ಹಾಡಿ ಹೊಗಳ್ತಾರೆ. ಹಾಡು ಹೊಗಳಕ್ಕಿಲ್ಲ, ಕ್ಯಾಕರ್ಸ್ ಹುಗಿತಾರೆ ಮಕ್ಕೆ. ಏನ್ ಮಾತಾಡ್ತಾ ಇದ್ದೀರಾ ಭುಜಂಗ ಅವ್ರೆ? ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಮತ್ತೇನ್ರಮ್ಮ, ಮತ್ತೇನು? ನೀವ್ ಹೇಳ್ದಂಗೆಲ್ಲ ಒಪ್ಕೊಂಬಿಟ್ಟು ಮದುವೆ ಮಾಡಕ್ ಬಿಟ್ಬಿಟ್ರೆ ಮಗಳು ಮದುವೆ ಮಾಡೋಕ್ಕೂ ಯೋಗ್ಯ ಇಲ್ದೋನು ಅಂತ ಮಕ್ಕಳು ತುಂಬಾ ಉಗಿತಾರೆ. ನಮ್ ನೆಂಟಿಸ್ಟ್ರು, ನಮ್ ಊರ್ನವರು ಎಲ್ಲ. ಹೆಣ್ಣೆತ್ತವ್ರ ಕಷ್ಟ ನಿಮಗೆ ಗೊತ್ತಿಲ್ಲ ಅಮ್ಮಾಜಿ. ನಮ್ಮ ಮಕ್ಕಳು ಭವಿಷ್ಯಕ್ಕೆ ಒಳ್ಳೆ ದಾರಿ ಮಾಡ್ಕೊಡ್ಬೇಕು, ಅವ್ರಿಗೊಳ್ಳೆ ಒಳ್ಳೆ ದಡ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹಪಾಪಿಯಾಗಿ ಇಷ್ಟು ವರ್ಷ ನಾನು ಬದುಕಿತ್ತು. ಹಗಲು ರಾತ್ರಿ ನೋಡ್ದಲೆ ಕಷ್ಟಪಟ್ಟು ದುಡಿದಿದ್ದು ನಾನು ಅನ್ಕೊಂಡಾಗೆ ನಮ್ಮ ಮಕ್ಕಳು ಮದುವೆ ಮಾಡ್ಬೇಕು ಅಂತವ. ಅಂತದ್ರಾಗೆ ಯಾರೋ ಒಳ್ಳೆ ಮಂತನಸ್ತರು ಸಿಕ್ಬಿಟ್ಟವ್ರೆ, ಎಲ್ಲ ಖರ್ಚಾಕೊಂಡು ಮದುವೆ ಮಾಡ್ಬಿಡ್ತಾರೆ ಅಂತ ನಾನು ಅಂತ ಒಪ್ಕೊಳಕ್ಕಾಗತ್ತ? ಒಪ್ಕೊಂಡ್ಬಿಟ್ರೆ ಬೇರೆ ಬಿಡಿ. ನನ್ನ ಮಗಳು ಕಣ್ಣಾಗಿ ಅಪ್ಪ ಕೇಳ ಹಾಕಿಲ್ವಾ? ನಾನು ಬಡವ ಒಪ್ಕೋತೀನಿ, ಹೆಣ್ಮಕ್ಳು ತಂದೆ ಒಪ್ಕೋತೀನಿ. ನನಗೂ ಒಂದು ಸ್ವಾಭಿಮಾನ ಐತೆ. ಆ ಸ್ವಾಭಿಮಾನಕ್ಕೆ ತಾವು ಪೆಟ್ಟು ಕೊಡಬೇಡಿ. ಮಗಳು ಮದುವೆನ ಮಾಡಬೇಕು ಅನ್ನೋದು ಎಲ್ಲ ತಂದೆಯಂದ್ರೆ ಕನಸು. ನಂದು ಅಷ್ಟೇ. ನನ್ನ ಮಗಳು ಮದುವೆನ ನಮ್ಮೂರ್ನಾಗೆ ನನ್ನ ಸ್ವಂತ ಖರ್ಚಿನಲ್ಲಿ ಮಾಡಬೇಕು, ಹಂಗೆ ಮದುವೆ ಮಾಡ್ತೀನಿ. ಇದು ನನ್ನ ತೀರ್ಮಾನ ಅಮ್ಮಾಜಿ, ಅಷ್ಟೇ. ಇದನ್ನ ಹೇಳಕ್ಕೆ ಇಲ್ಲಿ ಗಂಟೆ ನಾನು ಬಂದಿತ್ತು. ಇದಕ್ಕೆ ನೀವು ಒಪ್ಕೊಳ್ಳೇಬೇಕು. ಸರಿ, ಒಪ್ಕೋತೀನಿ. ನಿಮ್ಮ ಆಸೆ ಪ್ರಕಾರ ನಿಮ್ಮೂರಲ್ಲೇ ಮದುವೆ ನಡೀಲಿ. ಆದ್ರೆ ನಾನು ಹೇಳೋ ರೀತಿಯಲ್ಲೇ ಮದುವೆ ನಡಿಬೇಕು. ಅದು ನಿಮ್ ಕೈಲಾಗತ್ತಾ? ಅದಕ್ಕೇನಂತೆ, ಆಗ್ತೈತೆ. ನೀವ್ ಹೆಂಗಾಗ್ಬೇಕು ಅಂತ ಹೇಳಿ ನಾ ಹಂಗೆ ಮಾಡಿ ತೋರಿಸ್ತೀನಿ. ನೋಡಿ ಭುಜಂಗ ಅವರೇ, ಇದನ್ನೆಲ್ಲ ನೀವ್ ಯಾಕೆ ಮೈ ಮೇಲೆ ಎಳ್ಕೋತೀರಾ? ನೀವೇ ಖುಷಿ ಪಡೋ ಹಾಗೆ ನಾವು ಮದುವೆ ಮಾಡ್ತೀವಿ. ಹೌದು ಬಿಗ್ರೆ, ನಾವೀಗ ಸಂಬಂಧಿಕರಾಗ್ತಾ ಇರೋರು. ಮದುವೆ ನೀವ್ ಮಾಡಿದ್ರೇನು ನಾವು ಮಾಡಿದ್ರೇನು? ಏನು ನಿಮ್ಮ ಮಾತಿನ ಅರ್ಥ? ನೀವ್ ಇಷ್ಟಪಟ್ಟಂಗೆ ಮದುವೆ ಮಾಡ್ಕೊಡೋಕೆ ತಾಕತ್ತಿಲ್ಲ ನನಗೆ ಅಂತಲ್ಲ? ಹೇಳಿ, ಏನೇನಾಗ್ಬೇಕು ಹೇಳಿ, ಎಲ್ಲ ಮಾಡಿ ತೋರಿಸ್ತೀನಿ. ಹೇಳಿ ಅಮ್ಮಾಚಿ, ಏನೇನಾಗ್ಬೇಕು ಹೇಳಿ, ಎಲ್ಲ ಮಾಡ್ತೀನಿ ನಾನು. ಹೇಳಿ. ಕೂತ್ಕೊಳ್ಳಿ, ಬರ್ಕವ, ಕೂತ್ಕೊ. ಹೇಳಿ ಅಮ್ಮಾಚಿ. ಸರಿ, ನಾನು ಹೇಳ್ದಾಗೆ ಬರ್ಕೊಳ್ಳಿ. ಆದ್ರೆ ಒಂದು ಕಂಡೀಷನ್, ಈಗ ಒಪ್ಕೊಂಡು ನಾಳೆ ಆಗಲ್ಲ ಅನ್ನೋ ಹಾಗಿಲ್ಲ. ಆಗಲ್ಲ ಅಂತ ಆದ್ರೆ ಈಗಲೇ ಹೇಳ್ಬಿಡಿ.